ದೇಗುಲ ಮಠದ ಪರಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾನ್ಯ ಸಂದೀಪ ಶಿವಕುಮಾರ್ ಸರ್ ಅವರೇ, ವೇದಿಕೆ ಮೇಲೆ ಕೆಳಗಡೆ ಇದ್ದಂತ ಎಲ್ಲ ಪೂಜರೆ, ಭಕ್ತಾದಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಇವತ್ತು ನಮ್ಮೆಲ್ಲರಿಗೆ ಅತ್ಯಂತ ದುಃಖದ ಸಂಗತಿ ಆಗಿದೆ. ಪೂಜ್ಯ ದೇಗುಲಮಡಿ ಮಹಾಸ್ವಾಮಿಗಳವರು ನಮ್ಮಿಂದ ಅಗಲಿ ಹೋಗಿದ್ದು, ಇವತ್ತು ಅವರ ಅಗಲುವಿಕೆಯಿಂದ ಸಮಾಜ, ಈ ಭಾಗ, ಇಡೀ ರಾಜ್ಯ, ಅವರ ಭಕ್ತಾದಿಗಳೆಲ್ಲರೂ ಬಡವರಾಗಿದ್ದಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಪೂಜ್ಯರು ಧಾರ್ಮಿಕ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ವಿಶಿಷ್ಟವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಂತವರು. ಅದರಲ್ಲಿ ಅವರು ಮಾತೃ ಹೃದಯಗಳು, ಬಹಳ ಸರಳ ಸಜ್ಜನಿಕೆಗೆ ಹೆಸರಾದಂತವರು. ಈ ಭಾಗದಲ್ಲಿ ಮಠಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ. ಸುಮಾರು 700-800 ವರ್ಷಗಳ ಇತಿಹಾಸ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಅನ್ನ ಕೊಟ್ಟು, ಶಿಕ್ಷಣ ಕೊಟ್ಟು, ಅರಿವು ಕೊಟ್ಟು, ಅವರಿಗೆ ಸ್ವಂತ ಸಂಸ್ಕಾರ ಕೊಟ್ಟಂತ ಕೀರ್ತಿ ಪೂಜ್ಯ ದೇಗುಲ ಮಠ ಮಹಾಸ್ವಾಮೀಜಿಯವರಿಗೆ ಸಲ್ತದೆ. ಅವರಿಗೆ ಮತ್ತು ನಮ್ಮ ಪರಿವಾರಕ್ಕೆ, ನಮ್ಮ ತಂದೆಯವರಾದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾದಂತಹ ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಬಹಳ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಇತ್ತು. ಸುಮಾರು ಸಲ ಈ ಮಠಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ, ಅವರ ಆಶೀರ್ವಾದ ಪಡೆದಿದ್ದಾರೆ. ನಾನು ಸಹಿತ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಏನು ಮಳವಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಅವರ ದರ್ಶನ ಪಡೆದು ಅವರ ಆಶೀರ್ವಾದವನ್ನು ನಾನು ಪಡೆದಿದ್ದೆ. ಇಷ್ಟು ಬೇಗ ಅವರು ನಮ್ಮಿಂದ ಅಗಲಿ ಹೋಗ್ತಾರೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಇವತ್ತು ಅವರೇ ನಮ್ಗೆ ದಾರಿ ತೋರಿಸ್ಕೊಟ್ಟಿದ್ದಾರೆ, ಯಾವ ಮಾರ್ಗದಲ್ಲಿ ಅವರು ನಡೆದಿದ್ದಾರೆ. ನಾವು ಅವರು ತೋರಿಸ್ಕೊಟ್ಟಂತ ದಾರಿಯಲ್ಲಿ ನಡೆಯುವಂತದರ ಮುಖಾಂತರ ಅವ್ರಿಗೆ ನೈಜವಾದಂತ ಒಂದು ಶ್ರದ್ಧಾಂಜಲಿ ಅರ್ಪಣೆ ಮಾಡಿದಂಗ ಆಗ್ತದೆ. ಅದನ್ನು ಅನುಕರಣೆ ಮಾಡುವಂತ ಕೆಲಸವನ್ನು ನಾವು ಮಾಡೋಣ. ಮತ್ತು ಹಾಗೆ ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರು, ಸುರೇಶ್ ಸರ್ ಅವರು ಎಲ್ಲರೂ ಅವರಿಗೆ ವಿಶೇಷವಾಗಿ ಸರ್ಕಾರಿ ಗೌರವಗಳೊಂದಿಗೆ ಏನೊಂದು ಅವರಿಗೆ ಗೌರವ ಕೊಡುವಂತ ಒಂದು ತೀರ್ಮಾನವನ್ನು ಮಾಡಿದ್ದಕ್ಕಾಗಿ ನನ್ನ ಪರವಾಗಿ, ಸಮಾಜದ ಪರವಾಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಪರವಾಗಿಯೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಪೂಜ್ಯರೇ ನಮ್ಮಿಂದ ಅಗಲಿ ಹೋಗಿದ್ದಾರೆ. ಇವರು ಅವರ ಅಗಲಿಕೆ ತಡೆಕೊಳ್ಳಿಕ್ಕೆ ಆ ಭಗವಂತನು, ಆ ಬಸವಣ್ಣ, ರೇಣುಕಾದಿ ಆಚಾರ್ಯರು, ಅವರ ಅಭಿಮಾನಿಗಳಿಗೆ ಎಲ್ಲರಿಗೆ ಆ ಶಕ್ತಿ ಕೊಡ್ಲಿ. ಮತ್ತೆ ಇವತ್ತು ಅವರಿಗೆ ಚಿರಶಾಂತಿ ಕೊಡ್ಲಿ, ಆತ್ಮಕ್ಕೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜ್ಯ ಕಿರಿಯ ಗುರುಗಳು ಸಹಿತ ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ನಡೀತಾ ಇದ್ದಾರೆ. ಸಾವಿರಾರು ಮಕ್ಕಳಿಗೆ ಶಿಕ್ಷಣ, ಸಂಸ್ಕಾರ, ದಾಸೋಹದ ಮುಖಾಂತರ ಅವರು ಕೊಟ್ಟಂತ ಆದರ್ಶಗಳನ್ನು ಸಮಾಜದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಹೀಗಾಗಿ ಆ ಕಿರಿಯ ಸ್ವಾಮಿಗಳವರಿಗೂ ನಮ್ಮ ಸಂಪೂರ್ಣವಾದಂತಹ ಒಂದು ಬೆಂಬಲ, ಸಹಕಾರ ಯಾವತ್ತಿಗೂ ಇದೆ. ಅವರೆಲ್ಲರ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳಿ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳು ಮತ್ತು ನನ್ನ ಕಡೆಯಿಂದ, ಸಮಾಜದ ಎಲ್ಲರ ಕಡೆಯಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.